ಇದೊಂದು ಸಾಮಾನ್ಯ ಲವ್ ಸ್ಟೋರಿ ಅಲ್ಲ. ಕೇಳಿದ್ರೆ ಮನಸ್ಸೇ ಮುದ್ದಾಗತ್ತೆ, ಕಣ್ಣಂಚು ಒದ್ದೆಯಾಗತ್ತೆ. ಪ್ರೀತಿಗೆ ಅಡ್ಡಿಯೇ ಇಲ್ಲ ಅನ್ನೋದನ್ನ ಜೀವಂತವಾಗಿ ತೋರಿಸಿದ ಕಥೆ ಇದು. ವಿಘ್ನೇಶ್ ಕೃಷ್ಣಸ್ವಾಮಿ ಮತ್ತು ಅನನ್ಯ ಸಾವಂತ್ ಈ ಎರಡು ಹೆಸರುಗಳು 2023ರಲ್ಲಿ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ವು. ಕಾರಣ ಏನು ಗೊತ್ತಾ? ಇಬ್ಬರು ಡೌನ್ ಸಿಂಡ್ರೋಮ್ ಹೊಂದಿರುವವರು. ಸಮಾಜದಲ್ಲಿ ಇನ್ನೂ ಅನೇಕ ತಪ್ಪು ಕಲ್ಪನೆಗಳು, ಅಡ್ಡಗೋಡೆಗಳ ಮೇಲಿರುವಂತಹ ಸಂದರ್ಭದಲ್ಲಿ ನಾವು ಕೂಡ ಪ್ರೀತಿಸಬಹುದು, ಮದುವೆಯಾಗಬಹುದು, ಸುಂದರ ಜೀವನ ಕಟ್ಟಬಹುದು ಅನ್ನೋದನ್ನ ಧೈರ್ಯವಾಗಿ ಸಾಬೀತು ಮಾಡಿದ ಜೋಡಿ ಇದು. ಇನ್ನು ಹಿರಿಯರು ಹೇಳೋ ಹಾಗೆ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿ ಭೂಲೋಕದಲ್ಲಿ ನೆರವೇರುವಂತಹ ಬಂಧನ. ಎಷ್ಟೇ ಕಷ್ಟಗಳು ಬಂದರೂ ಕೈ ಬಿಡದೆ ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ನಿಲ್ಲುವ ಪವಿತ್ರ ಸಂಬಂಧ. ಅದಕ್ಕೊಂದು ಜೀವಂತ ಉದಾಹರಣೆ ವಿಘ್ನೇಶ್ ಅನನ್ಯ ಅವರ ವಿವಾಹ. ವಿಘ್ನೇಶ್ ಕೃಷ್ಣಸ್ವಾಮಿ ತಮಿಳುನಾಡು ಮೂಲದವರು. ಮದುವೆಯಾದಾಗ ಅವರಿಗೆ 27 ವರ್ಷ. ಬಾಲ್ಯದಿಂದಲೂ ದುಬೈನಲ್ಲಿ ಬೆಳೆದವರು. ಅಲ್ಲಿಯೇ ಆತಿಥ್ಯ ಉದ್ಯಮದಲ್ಲಿ ಕೆಲಸ ಮಾಡ್ತಿದ್ರು. ಸ್ವಭಾವದಲ್ಲಿ ತುಂಬಾ ಸರಳ, ಸ್ಪಷ್ಟ ಮನಸ್ಸಿನ ಯುವಕ. ಮದುವೆ ಆಗಬೇಕು ಅನ್ನೋ ಆಸೆ ಯಾವಾಗಲೂ ಅವರಲ್ಲಿತ್ತು. ಆ ಆಸೆಯನ್ನ ಅವರು ತಮ್ಮ ಸಹೋದರಿಯ ಜೊತೆ ಮನಬಿಚ್ಚಿ ಹೇಳ್ಕೊಂಡಿದ್ರು. ಆತ ಅನನ್ಯ ಸಾವಂತ್ ಮಹಾರಾಷ್ಟ್ರದ ಪುಣೆಯವರು. ಮದುವೆಯಾದಾಗ ಅವರಿಗೆ 22 ವರ್ಷ. ತಮ್ಮ ಕುಟುಂಬ ನಡೆಸ್ತಾ ಇದ್ದಂತಹ ವಿಶೇಷ ಶಾಲೆಯಲ್ಲಿ ಸಹಾಯಕ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಮಕ್ಕಳ ಜೊತೆಗಿನ ಅವರ ಆತ್ಮೀಯತೆ, ಮೃದು ಸ್ವಭಾವ ಎಲ್ರಿಗೂ ಇಷ್ಟವಾಗುವಂಥದ್ದು. ಇವರಿಬ್ಬರ ಭೇಟಿಗೆ ಇವರ ಕುಟುಂಬವೇ ಕಾರಣವಾಗಿತ್ತು. ವಿಘ್ನೇಶ್ ಅವರ ಸಹೋದರಿ ಜನನಿ ಮತ್ತು ಅನನ್ಯ ಅವರ ಸಹೋದರಿ ಅಶ್ನಿ ಈ ಸಂಬಂಧಕ್ಕೆ ಸೇತುವೆಯಾದರು. ಒಮ್ಮೆ ಭೇಟಿಯಾಗಲಿ ಅನ್ನೋ ಸಣ್ಣ ಆಲೋಚನೆ ನಿಧಾನವಾಗಿ ದೊಡ್ಡ ಭಾವನೆಗೆ ರೂಪಾಂತರವಾಯಿತು. ಭೇಟಿಗಳು ಹೆಚ್ಚಾದವು, ಮಾತುಕತೆ ಶುರುವಾಯಿತು. ವಾಟ್ಸ್ಆ್ಯಪ್, ಇಮೇಲ್ ಮೂಲಕ ಸಂಪರ್ಕ ಮುಂದುವರೆದಿತ್ತು. ಸಮಯ ಕಳೆದಂತೆ ಇಬ್ಬರು ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಂಡ್ರು. ಪೋಷಕರಿಗೂ ಇವರ ನಡುವಿನ ಬಾಂಧವ್ಯ ಸ್ಪಷ್ಟವಾಗಿ ಕಾಣಿಸ್ತು. ಪ್ರೀತಿ ನಿಜವಾದ್ದು ಅನ್ನೋದನ್ನ ಅವರು ಮನಸಾರೆ ಒಪ್ಪಿಕೊಂಡ್ರು. ಇವರಿಬ್ಬರು ಒಟ್ಟಿಗೆ ಸುಖವಾಗಿರ್ತಾರೆ ಅನ್ನೋ ನಂಬಿಕೆ ಅವರ ನಿರ್ಧಾರಕ್ಕೆ ಬಲ ನೀಡಿತು. ವರನ ತಾಯಿ ಅನನ್ಯ ಈಗಾಗಲೇ ನಮ್ಮ ಮನೆಯ ಮಗಳಂತಿದ್ದಾಳೆ ಅಂತ ಮನಸಾರೆ ಹೇಳಿದ್ರು. ದುಬೈಗೆ ಶಿಫ್ಟ್ ಆಗೋದು ಸುಲಭವಲ್ಲ ಅನ್ನೋದು ಗೊತ್ತಿತ್ತು. ಆದರೂ ಅವಳಿಗೆ ಎಲ್ಲ ರೀತಿಯ ಆರೈಕೆ, ಪ್ರೀತಿ ಕೊಡ್ತೀವಿ ಅನ್ನೋ ಭರವಸೆ ನೀಡಿದ್ರು. ಹೀಗೆ ಕನಸು ಕನಸಾಗಿಯೇ ಉಳಿಯದೆ ಮದುವೆ ಯೋಜನೆ ವಾಸ್ತವಕ್ಕೆ ಬಂತು. ಜುಲೈ 5, 2023ರಂದು ಪುಣೆಯಲ್ಲಿ ಇವರ ವಿವಾಹ ಅದ್ದೂರಿಯಾಗಿ ನಡೆಯಿತು. 3 ದಿನಗಳ ಕಾಲ ನಡೆದ ಈ ಮದುವೆ ತಮಿಳು ಮತ್ತು ಮಹಾರಾಷ್ಟ್ರ ಸಂಸ್ಕೃತಿಯ ಅದ್ಭುತ ಸಂಗಮವಾಗಿತ್ತು. ಮೆಹಂದಿ, ಸಂಗೀತ, ಹಳದಿ, ಮದುವೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಂಭ್ರಮ, ನಗು, ಕಣ್ಣೀರು ಎಲ್ಲವೂ ಬೆರೆತಿತ್ತು. ವರನು ಬಿಳಿ ರೇಷ್ಮೆ ತಮಿಳು ಉಡುಪಿನಲ್ಲಿ ಸೊಗಸಾಗಿ ಕಾಣ್ತಾ ಇದ್ರೆ, ವಧು ಗುಲಾಬಿ ರೇಷ್ಮೆ ಸೀರೆಯಲ್ಲಿ ಎಲ್ಲರ ಗಮನ ಸೆಳೆದಳು. ಸಂಗೀತ, ನೃತ್ಯ ಎರಡೂ ಸಂಸ್ಕೃತಿಯ ಸಾಂಪ್ರದಾಯಿಕ ಊಟ. ಮದುವೆ ನೋಡಿದವರಿಗೆ ಇದು ಭಾವನಾತ್ಮಕ ರೋಲರ್ ಕೋಸ್ಟರ್ ಅನ್ನಿಸದೇ ಇರಲಿಲ್ಲ. ಕಾರ್ಯಕ್ರಮಕ್ಕೆ ಸ್ನೇಹಿತರು, ಕುಟುಂಬದವರಷ್ಟೇ ಹಾಜರಾದರೂ ಸಾಮಾಜಿಕ ಮಾಧ್ಯಮದ ಮೂಲಕ ಇಡೀ ದೇಶವೇ ಈ ಮದುವೆಯಲ್ಲಿ ಭಾಗಿಯಾದಂತಾಯಿತು. ಈ ವಿವಾಹವನ್ನ ಭಾರತದಲ್ಲಿ ಡೌನ್ ಸಿಂಡ್ರೋಮ್ ಹೊಂದಿರುವ ದಂಪತಿಗಳ ಮೊದಲ ರೀತಿಯ ಮದುವೆ ಅಂತ ಪ್ರಶಂಸಿಸಲಾಯಿತು. ಜನರ ದೃಷ್ಟಿಕೋನಕ್ಕೂ ಇದು ದೊಡ್ಡ ಪ್ರಶ್ನೆ ಎಸೆದಂತಾಯಿತು. ಸಾಮಾನ್ಯ ಅಂದ್ರೇನು? ಸಾಧಾರಣ ಜೀವನ ಅನ್ನೋದ್ರ ಅರ್ಥ ಏನು? ಪ್ರೀತಿ, ನಂಬಿಕೆ, ಒಟ್ಟಿಗೆ ಬದುಕೋ ಇಚ್ಛೆ ಇದ್ರೆ ಸಾಕಲ್ವಾ ಅನ್ನೋ ಪ್ರಶ್ನೆಗಳು ಈ ಮದುವೆ ಮೂಲಕ ಮೂಡಿದ್ವು. ಡೌನ್ ಸಿಂಡ್ರೋಮ್ ಅನ್ನೋದು ಏನು ಅನ್ನೋದಕ್ಕೂ ಈ ಕಥೆ ಮೂಲಕ ಜನ ಗಮನ ಹರಿಸಿದ್ರು. ಭಾರತದಲ್ಲಿ ಪ್ರತಿ 800ರಿಂದ 1000 ಮಕ್ಕಳಲ್ಲಿ ಒಬ್ಬರಿಗೆ ಈ ಸ್ಥಿತಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ಟ್ರೈಸೋಮಿ 21 ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ಮಗು 46 ವರ್ಣತಂತುಗಳೊಂದಿಗೆ ಹುಟ್ಟುತ್ತೆ. ಆದರೆ 21ನೇ ವರ್ಣತಂತು ಒಂದು ಹೆಚ್ಚಾಗಿ ಬಂದಾಗ ಒಟ್ಟು 47 ಆಗುತ್ತೆ. ಅದೇ ಡೌನ್ ಸಿಂಡ್ರೋಮ್ಗೆ ಕಾರಣ. ಇದರಿಂದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸ್ವಲ್ಪ ನಿಧಾನವಾಗಬಹುದು, ಆದರೆ ಅವರು ಬದುಕಲು ಅಸಮರ್ಥರು ಅನ್ನೋದಲ್ಲ. ಅನೇಕ ಮಕ್ಕಳು ಸಂಪೂರ್ಣ ಆರೋಗ್ಯವಾಗಿಯೇ ಇರ್ತಾರೆ. ಸರಿಯಾದ ಆರೈಕೆ, ಕುಟುಂಬದ ಬೆಂಬಲ, ಮಾತು, ಚಿಕಿತ್ಸೆಗಳು, ಫಿಸಿಯೋಥೆರಪಿ ಇದ್ರೆ ಅವರು ಕೂಡ ಉತ್ತಮ ಜೀವನ ನಡೆಸಬಹುದು, ಓದಬಹುದು, ಕೆಲಸ ಮಾಡಬಹುದು, ಪ್ರೀತಿಸಬಹುದು, ಮದುವೆಯಾಗಬಹುದು ಅನ್ನೋದನ್ನ ವಿಘ್ನೇಶ್ ಅನನ್ಯ ಸಾಬೀತು ಮಾಡಿದ್ದಾರೆ. ಚಿಕಿತ್ಸೆ ಇಲ್ಲ ಅನ್ನೋದಕ್ಕಿಂತ ಮುಖ್ಯವಾದದ್ದು ಪ್ರೀತಿ ಮತ್ತು ಸ್ವೀಕಾರ, ತಿರಸ್ಕಾರ ಅಲ್ಲ. ತೊಡಕು ಅಲ್ಲ, ಬೆಂಬಲ ಬೇಕು. ಈ ಜೋಡಿಯ ಕಥೆ ಅದನ್ನೇ ಹೇಳುತ್ತೆ.
ಒಟ್ಟಾರೆ ಇದು ಕೇವಲ ಒಂದು ಮದುವೆ ಸುದ್ದಿ ಅಲ್ಲ, ಇದು ಸಮಾಜಕ್ಕೆ ಕೊಟ್ಟಂತಹ ಸಂದೇಶ. ಪ್ರೀತಿಗೆ ಮಿತಿ ಇಲ್ಲ, ಸಂಬಂಧಗಳಿಗೆ ಲೇಬಲ್ ಬೇಡ, ಮಾನವೀಯತೆ ಅತಿ ದೊಡ್ಡ ಅಲಂಕಾರ ಅನ್ನೋದನ್ನ ಹೇಳುವ ಕ್ಯೂಟ್ ಹೃದಯ ಸ್ಪರ್ಶಿ ಲವ್ ಸ್ಟೋರಿ ಇದು. ಇವರಿಬ್ಬರ ಕ್ಯೂಟ್ ಲವ್ ಸ್ಟೋರಿ ನಿಮ್ಗೇನನ್ನಿಸ್ತು? ನೀವು ಕೂಡ ನಿಮ್ಮ ಲವ್ ಸ್ಟೋರಿನ ಚಿಕ್ಕದಾಗಿ ಹಂಚ್ಕೊಳ್ಳೋದಾದ್ರೆ ಅಥವಾ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ರೆ ಕಾಮೆಂಟ್ ಮೂಲಕ ನಮಗೆ ಬರೆದು ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.